ಒಬ್ಬ ಮನುಷ್ಯ ಒಂದು ದಿನಕ್ಕೆ 100 kg ಸಗಣಿನ 20 ನಿಮಿಷದಾಗ ಮಾಡ್ಬೋದು ರೀ. ಇದು ಭಾಳ ಅಂದ್ರೆ ತುಸೆ ಚಿಕ್ಕಣಿ ಒಂದು 800ರಿಂದ 1000 ರೂಪಾಯಿ. ಇದು ಜೆ ಪೈಪ್ ರೀ. ಮಳೆ ಬರಲಿ, ಸಿಡ್ಲು ಬೀಳಲಿ, ಮತ್ತು 40 ಡಿಗ್ರಿ ಟೆಂಪ್ರೇಚರ್ ಬಿಸಿಲು ಬರಲಿ, ಏನೇನು ಆಗ ನೋಡ್ರಿ. ಇಷ್ಟು ಮಾಡಿದ್ರಿ ಇವ್ರೇನು DAP, ಯೂರಿಯಾ, ಸಾರ್ವಜನಿಕ, ರಂಜಕ ಆದ ಡೆಫಿಷಿಯನ್ಸಿ ಏನಂತಾರಲ್ಲ ಎಲ್ಲವೂ ಅವ್ನ ಮನ್ಯಾಗ ಒಟ್ಟೈತ್ರಿ. ಮೊದ್ಲೇಕ ಈ ಎಲ್ಲ ಕೈಲಿ ಕಲಿಸಿದ್ರಿ. ಕೈಲಿ ಕಲಿಸಿ ಒಂದು 22 ವರ್ಷ ಕೈಲಿ ಕಲಿಸಿದ್ವಿ. ಅವಾಗ ಒಂದು ತಾಸು ಬೇಕಾಗಿತ್ತು, 1 ತಾಸು 20 ನಿಮಿಷ ಬೇಕಾಗಿತ್ತು. ಮತ್ತು ನಾವು ಒಂದಿನ 2 ದಿನ ಹೋಗ್ಬೇಕಂತಂದ್ರೆ ಅದು ಸಗಣಿ ಹೀಟ್ ಆಗೋದು, ಅದ್ರ ಹುಳ ಹುಟ್ಟೋದು ಹಿಂಗೆಲ್ಲ ಆಕೈತ್ರಿ. ಹಂಗಾರೆ ಏನರ ಪರ್ಯಾಯ ಕಂಡುಕೋಬೇಕು ಭಾಳ 22 ವರ್ಷ ನಂಗೆ ತಲೆಯಾಗಿತ್ತು ಅದು. ಒಂದು ಸತ್ಯಕ್ಕೆ ಈ ಡ್ರಮ್ನಾಗ ಸಗಣಿ ತುಂಬಿ ಅಲ್ಲಿ ಹೊಲ್ದಾಗ ಇಟ್ಬಿಟ್ಟಿದ್ರಿ. ಮಳೆ ಹತ್ತಿರಿ ಸಾಕಷ್ಟಾಗಿ ಹತ್ತಿ ಅದ್ರ ಮ್ಯಾಗ ನೀರು ನಿಂತು ನಾವು ಅದ್ರ ಕಡೆ ಲಕ್ಷಣ ಕೊಡಲಿಲ್ಲ ಅಂದಾಗ ಮುಂದೆ ಬಿಟ್ವಿ. ಒಂದು ಸ್ವಲ್ಪ ಬಿಸಿಲು ಬ್ಯಾಸಿಗೆ ಬಂತು, ಮ್ಯಾಗೆಲ್ಲ ಹಕ್ಕಳಾಗಿತ್ತು. ಹಂಗಾರೆ ಕೆಟ್ಟ ಬಿಟ್ಟೈತೆ ಬಿಡ ಅಂತೇಳಿ ಹಕ್ಕಳಿ ತೆಗೆದ್ವಿ. ಒಂದು ಅರ್ಧ ಇಂಚಿನಷ್ಟು ಹಕ್ಕಳಾಗಿತ್ತು. ಒಳಗೆ ಭಾಳ ತಂಪಿತ್ತು ರೀ ಸಗಣಿ, ಕೋಲ್ಡ್ ಇತ್ತು ಮತ್ತು ಹಳದಿ ಇತ್ತು ಸ್ವಲ್ಪ. ಅವಾಗ ಒಂದು ಇಂಥ ಕಟ್ಟಿಗೆ ತೊಗೊಂಡ್ರಿ. ಇದನ್ನು ಕಟ್ಟಿಗೆ ತೊಗೊಂಡು ಅದ್ರ ಚುಚ್ಚ್ರಿ ಹಿಂಗೆ ತಿರುವಿದ್ರಿ. ಅಲ್ಲಿ ಎಲ್ಲೇನು ತಿರುಗ್ತೀನಲ್ಲ ಸರ, ಅಲ್ಲೆಲ್ಲಿ ಇದು ಭಾಳ ಸ್ಮೂತ್ ಆಗತ್ತೆ. ಮತ್ತು ಕೋಲ್ ಹಿಡಿದು ಹಿಂಗೆ ಕೀಳ್ತು ಮಾಡಕತ್ತಿದ್ದೆ. ಇನ್ನು ಭಾಳ ಸಾಫ್ಟ್ ಆಗತ್ತೆ. ಇದನ್ನು ನಾವು ಕಲ್ಸಕ್ಕೆ ಯಾಕೆ ವಿಚಾರ ಮಾಡಬಾರ್ದು ಅಂತಂತೇಳಿ ಅವಾಗ ಒಂದು ಇದನ್ನು ಮಾಡಿಸಿದ್ವಿ ಸರ್. ಇದು ಕೆಬ್ಬಣದ್ರಿ. ಇದನ್ನ ಡಿಸೈನ್ ಮಾಡಕ್ಕನ ತುಸೆ ಕಡೆ 4-5 ಸರ ಯಾವ ಇಂಜಿನಿಯರ್ ಕಡೆ ಹೋಗಿ ಬಂದೀವಿ. ಇದನ್ನ ಪೂರ್ತಿ ಡಿಸೈನ್ ಮಾಡ್ಸಕ್ಕೆ ಒಂದ್ಸರಿ ಹತ್ತಿ ಮಾಡಿಸೋದು, ಒಂದ್ಸರಿ ಅಗಲ್ ಮಾಡೋದು, ಇದೆಲ್ಲ ಇಲ್ಲಿ ಬಂದಾಗ ಚೆಕ್ ಮಾಡಕ್ಕೆ ಭಾಳ ಸಮಸ್ಯೆ ಆಕೈತ್ರಿ. ಅವಾಗ ಇದನ್ನ ಮಾಡಿ ಈಗ ಎಷ್ಟಾಗಿತ್ತು ಹಗರಾಗಿತ್ತು ಅಂದ್ರೆ ಇದನ್ನ ರೀ, ಇದ್ರಲ್ಲಿದ್ದ ಒಬ್ಬ ಮನುಷ್ಯ ಒಂದು ದಿನಕ್ಕೆ 100 kg ಸಗಣಿನ 20 ನಿಮಿಷದಾಗ ಮಾಡ್ಬೋದು ರೀ. ಮತ್ತು ಇದು ಮಾಡೋದ್ರಿಂದ ಏನು ಲಾಭ ಅಂತಂದ್ರೆ ಒಂದು 15 ದಿನ 20-22 ಸಗಣಿ ಕೆಡಂಗಿಲ್ಲ, ಮತ್ತು ಕೋಲ್ಡ್ ಇರ್ತೈತಿ. ಹಾಗಾಗಿ ಇದನ್ನ ಮಾಡೇವ್ರಿ. ಅದನ್ನು ನಿಮಗೆ ತೋರಿಸ್ತೀವಿ. ಇದು ಸಗಣಿ ಹಾಕ್ಬೇಕು, ಚಂದ ಸ್ವಲ್ಪ ನೀರು ತುಂಬ ಈ ಥರ ಮೊದಲಿಗೆ ಸಗಣಿ ಹಾಕೋಕ್ರಿ. ಅಂದ್ರೆ ಅಂದಾಜು ರೀ ಒಂದು 10 kg ಸಗಣಿಗೆ ಒಂದು 2-3 kg ಮಣ್ಣು ತೊಗೊಂಡು ಈ ಥರ ಮ್ಯಾಗ ಮಣ್ಣು ಹಾಕೋಕ್ರಿ. ಹಿಂಗೆ ಮಣ್ಣು ಹಾಕೊಂಡು ಗೋಮೂತ್ರ ಇದ್ರೆ ಮ್ಯಾಗ ಗೋಮೂತ್ರ ಹಾಕ್ಬೇಕ್ರಿ. ಇಲ್ಲ ಅಂತಂದ್ರೆ ನೀರಿದ್ರೆ ನೀರು ಹಾಕೋಕ್ರಿ. ನೀರು ಹಾಕೊಂಡ್ರೆ ತುಂಬ ಹಿಂಗೆ ಮಾಡ್ತಾ ಇದನ್ನ ತುಂಬಿಸ್ಬೇಕ್ರಿ. ತುಂಬಿಸಿಂದ ನೆಕ್ಸ್ಟ್ ಏನಾಗಿತ್ತು ಅಂದ್ರೆ ಕೆಲಸ ರೀ, ಇದೇನ ತುಂಬಿಲ್ರಿ. ತುಂಬಿದ್ದಿಲ್ಲ, ಇದು ಬರ್ರಿ ತೋರಿಸ್ತೀನಿ ನಿಮ್ಗೆ. ಈ ಕಡೆ ಬರ್ರಿ, ಇದು ತುಂಬೈತಿಲ್ರಿ. ಇದನ್ನ ನೋಡ್ರಿ ಹೆಂಗೆ ಕೆಲಸ ಮಾಡ್ತೀರಿ. ಹಿಂಗೆ ತಿರ್ಬೇಕ್ರಿ. ಇದು ನಾವೇನು ಹತ್ಕೋ ಅವಶ್ಯಕತೆ ಇಲ್ರಿ, ತನ್ನಿಂದನ ಒಳಗೆ ಹೋಗತ್ರಿ. ನೋಡ್ರಿ ತಡ್ರಿ, ಇನ್ನ ನೋಡ್ರಿ ಅದು ಎಷ್ಟು ಸಾಫ್ಟ್ ಆಕತಿ ಪೂರ್ತಿ ರೀ. ಇದು ಎಷ್ಟು ಸಾಫ್ಟ್ ಇದೆಲ್ಲ ಕಾಳು ಐತಿಲ್ರಿ. ಹಿಂಗೆ ಇದೆಲ್ಲ ಹಿಂಗೆ ಕಾಳು ಐತಿಲ್ರಿ. ಇದು ಭಾಳ ಸ್ಮೂತ್ ಆಕೈತ್ರಿ. ಸ್ಮೂತ್ ಆಗಿದ್ದು ಒಂದು ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ರಿ ಇದು ಎಷ್ಟು ಹೌದ್ರಿ, ಹಿಂಗೆ ತಿರುವಿ ಅದ್ರಾಗ ಬೀಳ್ತಲ್ಲ. ಹಾ, ಇಷ್ಟ್ರಿ. ದಿನಕ್ಕೆ 5-5 ನಿಮಿಷ, ಒಂದೊಂದ್ ಸತ್ಯಕ್ಕೆ 5-5 ನಿಮಿಷ ಅಂತ 20 ನಿಮಿಷ ತಿರುವಿದ್ರ 100 kgನ ನಾವು ಇದನ್ನ ಸಗಣಿ ಕಲಸ್ಬೋದ್ರಿ. ಭಾಳ ಹಗರ್ರಿ. ಮತ್ತು ಇದು ಭಾಳ ಕೋಲ್ಡ್ ಇರ್ತೈತಿ. ಹೆಂಗೆ ಕೋಲ್ಡ್ ಇರ್ತೈತಿ ಅಂತಂದ್ರಿ, ಈ ಮಣ್ಣು ಏನು ಕೂಡಿಸ್ತೀವಲ್ಲ, ಮಣ್ಣು ಅದು ಲಿಕ್ವಿಡ್ ನೀರು ಹಾಕೈತ್ರಿ. ಈಗ ನಾವು ರಾಡಿನ ಕೈಗೆ ಹಚ್ಕೊಂಡ್ರೆ ಒಣಗ್ತಂತಂದ್ರೆ ಅಂಟ್ತೈತಲ್ರಿ. ಹಂಗೆ ಪ್ರತಿಯೊಂದು ಕಣಕ್ಕೆ ಅದು ಮಣ್ಣು ಅಂಟ್ತಂತಂದ್ರೆ ಅವಾಗ ಹೀಟ್ ಎನರ್ಜಿ ಕ್ರಿಯೇಟ್ ಮಾಡೋದು ಕಡಿಮೆ ಆಕೈತಿ. ಅವಾಗ ಈ ಮೀಥೇನ್ ಗ್ಯಾಸ್ ರಿಲೀಸ್ ಆಗೋದು ಬಂದ್ ಆಕೈತ್ರಿ. ಅವಾಗ ಕೋಲ್ಡ್ ಇರ್ತೈತೆ. ಕೋಲ್ಡಿಂದ ಮುಂದೆ ಇಲ್ಲಿ ಬಂತಂದ್ರೆ ಚೆನ್ನಾಗಿ ಕೆಲಸ ಮಾಡ್ತೀರಿ. ಅದ ಆ ಕೋಲ್ ಇಟ್ಟಿದ್ನಲ್ರಿ, ಕೋಲ್ ಇಟ್ಟು ತಿರುದಾಗ ಇಲ್ಲೇ ಸ್ವಲ್ಪ ಆಕೈತ್ರಿ. ಮತ್ತು ಇಂಥದೊಂದು ಚಡಿನ ಮಾಡಿ ಸುತ್ತಲಿ ಇದನ್ನ ಹಚ್ಚಿ ಒಮ್ಮೆ ಹೋಗಿರಿ, ತೋರಿಸ್ತೀನಿ ನೋಡ್ರಿ. ಇವೇನದವಲ್ರಿ, ಇಷ್ಟು ಸೇಮ್ ಹತ್ತು ಬಂದ್ಬಿಟ್ಟಿದ್ಯಾ. ಇದು ಸಮ ತಿರುವಾಕ ಬರ್ತಿದ್ದಿಲ್ಲ ಅದ. ಮತ್ತು ಅವಾಗ ಇದನ್ನಷ್ಟ ಸೇಮ್ ಹಚ್ಚಿದ್ವಿ. ಮತ್ತು ಇದು ತಡೆಯಕತ್ತೆ. ಮತ್ತು ಹಿಂಗೆ ಡಿಸೈನ್ ಮಾಡಿರಿ ಎಂಡ್ ಪಾಯಿಂಟಿಗೆ ತಂದೇವ್ರಿ. ಇದು ಭಾಳ ಖರ್ಚೇನು ಬರಂಗಿಲ್ಲ ರೀ. ನೀವು ಎಲ್ಲೇ ಯಾರಾದ್ರೂ ಮನ್ಯಾಗ ಮಾಡ್ಕೋಬೋದ್ರಿ. ಇದು ಭಾಳ ಅಂದ್ರೆ ತುಸೆ ಚಿಕ್ಕಣಿ ಒಂದು 800ರಿಂದ 1000 ರೂಪಾಯಿ. ಇದು ಜೆ ಪೈಪ್ ರೀ. ಇದು ಮಾಡ್ಕೊಂಬಿಟ್ರೆ 800ರಿಂದ 1000 ರೂಪಾಯಿ ಅಂತ ಬರುತ್ತೆ. ಬಟ್ ಇದು ಎಷ್ಟು ಈಜಿ ಅಂತಂದ್ರೆ, ನೀವು ಎಲ್ಲಿ ಊರಿಗೆ ಹೋದ್ರು ಇದು ಡ್ರಮ್ನಾಗ ಸಗಣಿ ಹಾಕಿ ಇಷ್ಟು ಮಾಡಿ ಇಟ್ಟು ಹೋಗ್ಬಿಟ್ರೆ ಒಂದು ವಾರ ಬಂದಿಟ್ಟು ಡಂಪ್ ಮಾಡಿರಿ, ಏನಾಗಂಗಿಲ್ಲ. ಈಗ ರೆಡಿ ಆಗಿದ್ದಿಲ್ಲ ತೋರಿಸ್ತೀನಿ ನೋಡಿ ನಿಮಗೆ. ಹಾಂ.
ಇದ್ರ ಏನ್ ಪೇಟೆಂಟ್ ತಗೊಂಡ್ರಿ ಅಥವಾ ಇದ್ರದ್ದು ಏನ್ ಮಾಡಿಲ್ಲ ಸರ್. ಏನಿಲ್ಲ. ಇದು ಹಗುರ ಆಗ್ಲಿ ಅಂತೇಳಿ ನಾವು ಎಷ್ಟು ಇದಾಗಿದೆ ಅಂದ್ರೆ 1.5 ತಾಸು 1 ತಾಸು ಪಿಚಾಡ್ತೀನಿ ಸರ್. ದಿನದ 20 ನಿಮಿಷ ಯಾವಾಗ ಬೇಕಾದ್ರೆ ರಾತ್ರಿ ಮಾಡಲಿ ಹಗಲಿ ಟೈಮ್ ಉಳಿದ್ ಬಿಡುತ್ತಲ್ಲ, ಅದ ನಮ್ಗೆ ಬೇರೆ ಕೆಲಸಕ್ಕೆ ಹೆಲ್ಪ್ ಆಗಿಬಿಟ್ಟೈತಿ. ಇಲ್ಲಾಂದ್ರೆ ಭಾರಿ ತೊಂದರೆ ಆಗಿತ್ತು ಸರ್ ಇದು. ದಿನಕ್ಕೆ ಒಂದು 100 ಕೆಜಿ ಆಗತ್ರಿ. ನಮ್ದು ಹಸುಗಳು ಒಂದ್ ದಿನಕ್ಕೆ ತುಸು ಹೆಚ್ಚು ಕಡಿಮೆ ಒಂದು 70-80 ಕೆಜಿ ಹಾಕ್ತಾವ್ರಿ. 6 ಹಸುಗಳು ಅದಾವ, ದೊಡ್ಡ ಹಸುಗಳು ಅದಾವ್ರಿ. ಮುಂಜಾನೆ ಸಗಣಿ ಸಂಜೆ ಮುಂದೆ ಹಿಡಿದ್ರಿ 100 ಕೆಜಿ ಆರಾಮ್ ಆಕೈತ್ರಿ. ಮುಂಜಾನೆ ಸಂಜೆ ಮುಂದೆ ಕೊಡಿ ಹಿಡಿದ್ರಿ. ಮತ್ತು ಹೊರಗೆ ಮೇಸಾಕ್ ಹೋದ್ರೆ ಕಡಿಮೆ ಆಕೈತ್ರಿ. ನಾವು ಜಾಸ್ತಿ ಈಗ ಮನ್ಯಾಗ ಕಟ್ತೇವಲ್ಲ, ಈಗ ಜಾಸ್ತಿ ಬರ್ತೀವಿ. ಹೊರಗೆ ಮೇಸಾಕ್ ಹೋದಾಗ ನೋಡಿ ಎಷ್ಟು ಸಾಫ್ಟ್ ಆಗೈತೆ ನೋಡಿ ಸರ್. ಈಗ ನೋಡ್ರಿ, ಇದು ನಿನ್ನಿದ್ರಿ. ಇದು ಒಂದಿನ ನೋಡ್ರಿ, ಹೌದ್ರಿ. ಮತ್ತೆ ಭಾರಿ ಕೋಲ್ಡ್ ಐತ್ರಿ ಈಗ. ಕೈ ಹಾಕಿ ತೋರಿಸ್ತೀನಿ ನಿಮ್ಗೆ. ಇದಕ್ಕೆ ಎಷ್ಟು ಡಿಫ್ರೆಂಟ್ ಐತ್ರಿ. ಅದನ್ನ ಹಿಡ್ಕೊರಿ. ಇದಕ್ಕೆ ನೋಡ್ರಿ, ಅದು ಮೊದ್ಲಿಗೆ ಸ್ಟಾರ್ಟ್ ಮಾಡಿದ್ರಿ. ಇದು ಸೆಕೆಂಡ್ ಇವತ್ತು ಮಾಡಕತ್ತೀವಿ ಇದನ್ನ. ಹಾ, ಈಗ ಒಂದ್ ದಿನದ್ರಿ ಇದು. ಇದು ಹೆಂಗ್ ಹೊಳ್ಳಿ ಬಿಡ್ತೈತಿ ನೋಡ್ರಿ. ಇದು ಏನು ಐಡಿಯಾ ಏನ್ ಮಾಡ್ರಿ ಗೊತ್ತೇನ್ರಿ? ಇವ್ರು ಮಾಡ್ಯಾರ ಇದನ್ನ ಐಡಿಯಾ. ಯಾಕೆ ಹೆಂಗ್ ಮಾಡ್ರ ಅಂದ್ರಿ, ಇದು ಹಿಂಗ ಹೊಳ್ಳಾಡ್ತೈತ್ರಿ. ಹೊಳ್ಳಾಡ್ದಂಗ ಅವ್ರು ತಿರ್ವಾಕತ್ತಾರ. ಇದನ್ನ ತಿರ್ವಾಕತ್ತಾಗ ಇದು ಹೊಳ್ಳಾಡಕತ್ತಿದ ಟೈರ್ ಕಂಡೈತ್ರಿ. ನಮ್ಮ ಹರೀಶಪ್ಪ ಅಂತೇಳಿ ಅದನ್ರಿ, ನಮ್ಮ ಅಣ್ಣರ ಮಗ. ಇವ್ರು 3 ಮಂದಿ ಸೇರಿ ಇದನ್ನ ಐಡಿಯಾ ಮಾಡ್ಯಾರ್ರಿ. ಟೈರ್ ಇಟ್ರಿ ಅಂದ್ರೆ ನೋಡಿ, ಹೊಳ್ಳಾಡಕ್ ನೋಡ್ರಿ ಎಷ್ಟು ಹಿಂಗ್ರಿ. ಕೆಲಸ ಮಾಡ್ತಾ ಹೋದ್ರ ಐಡಿಯಾ ಹೊಳಿತಾ ಹೋಗ್ಕೊಂತಾರ ಹಿಂಗ್ರಿ. ಈಗ ನೋಡಿ ಸರ್, ಇದು ಎಷ್ಟು ಸಾಫ್ಟ್ ಆಗೈತಿ. ಇಲ್ಲಿ ಹಾಕಿ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ. ಏನ್ರಿ ಇದನ್ರಿ ನೀವು ಒಂದೇ ಟೈಮ್ ಮಾಡಿ ಬಿಡ್ಬೋದ್ರಿ. ಅವಾಗ 5-15 ನಿಮಿಷ ಇದ್ರೆ ಅವಾಗೂ ಮಾಡ್ಬೋದ್ರಿ. ಒಂದ್ ದಿನ ಇದು ನೆನಿತಂದ್ರಿ ಭಾರಿ ಸ್ಮೂತ್ ಆಕೈತ್ರಿ. ಈ ಮಣ್ಣು ಅದು ಸರಿತ ಮಿಕ್ಸ್ ಆಗಿಬಿಡ್ತಂದ್ರೆ ಕಪ್ ಕಲರ್ ಬಂದ್ಬಿಡ್ತೀರ. ಅವಾಗ ನೀವು ಇದನ್ನ ಡಂಪ್ ಮಾಡಿ ಅಲ್ಲಿ ಕುಟ್ರಿ ಹಾಕ್ಬಿಟ್ರೆ ಮುಗಿದು ಹೋತ್ರಿ. ಏನು ಕೆಲಸ ಇಲ್ಲ ನೋಡ್ರಿ. ಈಗ ಹಾಕ್ತೇನೆ ನೋಡ್ರಿ. ಹೌದ್ರಿ, ಆ ಸಿಗಣಿಗೆ ಈ ಸಿಗಣಿ ಎಷ್ಟು ಬರ್ಕೈತಿ. ನಾವು ಇದನ್ನ ಕೈಲಿ ಕಲಿಸ್ಬೇಕಂದ್ರೆ ಭಾಳ ಟೈಮ್ ತೊಗೊಂತೈತ್ರಿ. ಇಷ್ಟ ಹಾಕ್ಬಿಡ್ದು. ಈಗ ಹಾಕಿವಲ್ರಿ, ಹಿಂಗ್ರಿ. ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ. ಮತ್ ನಾವ್ ಕೈಲೇನು ಮುಟ್ಲಾರ್ದಂಗ್ರಿ, ಇವು ತ್ಯಾಪಿ ಅವು ಬರ್ತಾವಲ್ಲ, ಏನು ಕೈಲೇನು ಸಗಣಿನ ಮುಟ್ಟಬಾರ್ದು ಅಂತಂದ್ರೆ ಹಂಗೂ ಮಾಡಕ್ ಬರ್ತೀರಿ. ತ್ಯಾಪಿ ಅದ್ರಲ್ಲೆಲ್ಲ ತಕೊಂಡ್ರಿ, ಸಿಮೆಂಟ್ ತ್ಯಾಪಿ ಬರ್ತಾವಲ್ರಿ, ಅದ ಹಿಂಗ್ ತೆಗದ್ರಿ ಹಾಕ್ಬೋದ್ರಿ. ಇದು ಸಿಕ್ಕಿಂದ ನಮಗ ಇದು ಐಡಿಯಾ ಸಿಕ್ಕಿಂದ್ರಿ ಭಾಳ ಹಗರಾಗೈತಿ. ನಮ್ಮ ಸೊಪ್ಪಿಗೆ ಕೆಲಸ ಮಾಡೋದು ಭಾಳ ಕಷ್ಟ ಆಗೈತ್ರಿ ಅವತ್ತ. ಏನ್ರಿ? 6 ತಿಂಗಳಿಗೆ ಇದು ರೆಡಿ ಆಗೈತೆ ನೋಡ್ರಿ. ಇಲ್ಲಿ ಒಂದು ಐಡಿಯಾ ತೋರಿಸ್ತೀನಿ ನೋಡ್ರಿ. ಈ ಕಡೆ ಇಲ್ಲಿ ನಿಂತ್ರ ಪಳ ಐತ್ರಿ. ಇಲ್ಲಿ ನೋಡ್ರಿ, ಇದು ರೆಡಿ ಆಗೈತ್ರಿ. ಇದು ಕೆಬ್ರಿದ್ರ ಅಲ್ಲಿ ಹೊಲದಾಗ ಕಾಣ್ತಲ್ರಿ, ಹಂಗ ಸ್ವಲ್ಪ ಆಗಾಕತ್ತೈತ್ರಿ. ಈಗ ಇದ್ರ ಸಿಂಪ್ಟಮ್ಸ್ ಐತ್ರಿ. ಇದ್ರ ಮ್ಯಾಗ ಕಾಲಿಟ್ಟು ಒಳಗ ಹೋಗಿನ್ನಾಗ ಹಂಗ ಆತಂದ್ರಿ ಅವಾಗ ಹುಳ ಬರ್ತವ್ರಿ ಅದ್ರಾಗ. ನೀವು ಬೇಕಂದ್ರಿ ಇದಕ್ಕೊಂದು 1/2 HP ಮಷಿನ್ ಹಚ್ಚಿ ಅದಕ್ಕೆ ಅಡ್ಡ ಒಟ್ಟಿಗೆ ಹಳಿ ಜಂಟಲ್ ಇಟ್ರಿ ಮಷಿನ್ ಮಾಡ್ಕೋಬಹುದು. ನೀವು ಬೇಕಾದಷ್ಟು ಕಲಿಸ್ಬೋದ್ರಿ. ಅದನ್ನು ಮಾಡಕತ್ತೀವ್ರಿ. ಅದು ಬಂತಂದ್ರೆ ನಿಮ್ಗೆ ಹೇಳ್ತೀನಿ ರೀ. ಅದನ್ನು ಟ್ರೈ ಮಾಡಕತ್ತಾರ್ರಿ. ಅದನ್ನ ಮಾಡಿದ್ರ ನಿಮ್ಗೆ ಕರೆಸ್ತೀನಿ ಅವಾಗ. ಮತ್ತೆ ಇದನ್ನ ನೀವು ಎಲ್ಲಿ ಬೇಕಾದಲ್ಲಿ ತೊಗೊಂಡೋಗಿ ಮಾಡ್ಕೊಂಬರ್ಬೋದು. ನೀವು ಹೊಲ್ದಾಗಾರ ಇರಲಿ, ಮನ್ಯಾಗಾರ ಇರಲಿ. ಹಿಂಗೆ ಕಲಿಸ್ಬೇಕಂದ್ರೆ ಭಾಳ ಬಟ್ಟಿ ಗಿಟ್ಟೆಲ್ಲ ನುಯ್ಯೂರಿ. 22 ವರ್ಷ ಮಾಡಿ ನೋಡ್ರಿ. 22 ವರ್ಷ ಮಾಡಿಂದ ಈಗೊಂದು ಈಗ 100 ಕೆಜಿ ಗೊಬ್ಬರ ಮಾಡಿದ್ರೆ ಎಷ್ಟು ಬರುತ್ತೆ? 100 ಕೆಜಿ ಮಾಡ್ದಂತಂದ್ರೆ ಒಂದು 50 ಕೆಜಿ ಅಂದ್ರೆ ವೇಟ್ ಇರ್ತೈತ್ರಿ. ವೇಟ್ ಡ್ರೈ ಆಗಿರುತ್ತಲ್ರಿ, ಹಸಿದ. ಅದು ಡ್ರೈ ಆಗಿದ್ದಕ್ಕೆ ಒಂದು 50-60 ಕೆಜಿ ಆಕತ್ರಿ. ಅದು ಹಸಿ ಆತಂದ್ರೆ ಮತ್ತೆ 100 ಕೆಜಿನೇ ಇರುತ್ತೆ. ಅದು ಮೊಯ್ಚರ್ ಹೋಗತ್ತಿಲ್ರಿ. ಹಾ, ಮತ್ತೆ ಬಂದೇ ಬರ್ತೀರಿ.
ಬಟ್ ನಮಗೆ ಈಗ ಅದ್ರದ ಒಣಗಿಂದ ಕಡಿಮೆ ಮಾಡಿದ್ರಿ ಒಂದು 40% ಹೋಕೈತ್ರಿ ವೇಟ್ ಹೋಕತ್ರಿ. ಬಟ್ ಏನಾಕತಿ ಅಂತಂದ್ರ ಪೋಷಕಾಂಶಗಳೊಳಗ 3 ಪಟ್ಟು 4 ಪಟ್ಟು ಹೆಚ್ಚಾಗಿರ್ತೈತಿ. ತೂಕದೊಳಗ ಲಾಸ್ ಇರ್ತೈತಿ, ಆದ್ರ ಪೋಷಕಾಂಶಗಳೊಳಗ ಸೂಕ್ಷ್ಮಾಣುಜೀವಿಗಳೊಳಗ ಭಾಳ ಪಟ್ಟು ಹೆಚ್ಚಾಕೈತ್ರಿ. ಅದೇ ಮನ್ಸಿ ಇದ್ದಂಗ್ರಿ ನಾವ್ ದಪ್ಪ ಆದ್ರೆ ಹೆಂಗೆ ಬೇಕಂತ ಬೇಕಂತ ಇರ್ತೀವ. ದಪ್ಪ ಮನ್ಸಿಗೆ ತೆಳ ಮನ್ಸಿಗೆ ವ್ಯತ್ಯಾಸ. ಹಾ ರೀ. ರೆಡಿ ಮಾಡಿ ಬಿಟ್ಬಿಡೋದ್ರಿ. ಮುಗೀತು. ಇಲ್ಲಿ ಮುಗೀತ್ ನೋಡಿ ಸರ. ಇಲ್ಲಿಗೆ ನಮ್ದು ಎಂಡ್ರಿ ಇದನ್ನ ಮುಚ್ಚಂಗಿಲ್ಲ ಹೊಚ್ಚಂಗಿಲ್ಲ ಏನು ಮಾಡಂಗಿಲ್ಲ. ಪೂರ್ತಿ ನೀವು ಹೊಲ ತೋರ್ಸಿದ್ನಲ್ಲ ಹಂಗ ಪೌಡರ್ ಫಾರ್ಮ್ ಆಗಿಂದ ಇದು ಕೈ ಮುಟ್ಟುದ್ರಿ. ಮಳೆ ಬಂದ್ರೂ ಏನಾಗಲ್ಲ. ಮಳೆ ಬರ್ಲಿ, ಸಿಡ್ಲು ಬೀಳಿ, ಮತ್ತೆ 40 ಡಿಗ್ರಿ ಟೆಂಪರೇಚರ್ ಬಿಸಿಲು ಬರ್ಲಿ, ಏನೇನಾಗ್ ನೋಡ್ರಿ ಅದ್ ಒಳಗ್ ತನ್ನ ಕೆಲಸ ತಾ ಮಾಡ್ತೈತಿ. ಈಗ ನಾವು ಊಟ ಮಾಡಿ ಹೊಟ್ಟೆಗೆ ಹೆಂಗ ಬ್ಲಡ್ ತಯಾರು ಆಗ್ಬೇಕಲ್ಲ ಹಂಗ ತಾನು ತಯಾರು ಮಾಡ್ತಿರ್ತೈತಿ ಸರ್. ನೋಡ್ರಿ ಏನ್ ಮಹಾ ಕೆಲಸ ಐತ್ರಿ. ಇಷ್ಟು ಮಾಡಿದ್ರಿ ಇವ್ರೇನು DAP, ಯೂರಿಯಾ, ಸಾರಜನಕ, ರಂಜಕ ಆದ ಡೆಫಿಷಿಯನ್ಸಿ ಏನಂತಾರಲ್ಲ ಎಲ್ಲವೂ ಅವ್ನ ಮನ್ಯಾಗ ಒಟ್ಟೈತ್ರಿ. ನಾವು ಇನ್ನೂ ಅವ್ರು ಕೊಡ್ತಾರೋ ಇವ್ರು ಕೊಡ್ತಾರೋ, ಅವ್ರ ಪ್ಯಾಕೆಟ್ನಾಗ ಭಾಳ ಚಲೋ ಐತಿ, ಇವ್ರ ಪ್ಯಾಕೆಟ್ನಾಗ ಭಾಳ ಚಲೋ ಐತಿ ಅಂತೆ. ಬರ್ಮಾತ್ ನಮ್ಮ ಮನೆ ಪ್ಯಾಕೆಟ್ನಾಗ ಏನೆಲ್ಲ ಕೊಟ್ಟಾನ. ಹಂಗಾಗಿ ಅದ್ರ ಶ್ರಮ ಪಡ್ಬೇಕ್ರಿ. ಶ್ರಮ ಪಟ್ರೆ ಮುಂದೆ ಒಳ್ಳೇದಾಕೈತ್ರಿ. 20 ನಿಮಿಷ ಎಲ್ಲ ಏನು ಸರ? ಹಾಂ, 20 ನಿಮಿಷ ಎಲ್ಲ ready 20 ನಿಮಿಷದಾಗ 100 kg ಆರಾಮ್ 100%. ನೀವು ನೋಡಿದ್ರಲ್ಲ ಈಗಲೇ, ಇದೇನು ಕಣ್ಣು ಮುಚ್ಚಲ್ಲ ಏನಲ್ಲ. ಆದ್ರೆ ಮಾಡ್ತೀನಿ ಅನ್ನೋದು ಒಂದು ಇದು ಬೇಕ್ರಿ, ಛಲ ಬೇಕು, ನಂಬಿಕೆ ಬೇಕ್ರಿ. ಇನ್ನೊಂದು ರೀ, ನಾವು ಹೆಂಗೆ ಬಿತ್ತೀವಿ ಅನ್ನೋದು ಒಂದು ತೋರಿಸ್ತೀನಿ ಈಗ. ಇದಷ್ಟು ಮುಗೀತಂದ್ರೆ ನೋಡಿ ಹೆಂಗೆ ಹೊಳ್ ಬೀಳ್ತೈತೆ ನೋಡ್ರಿ ಅದ್ರಾಗ. ಹೌದ್ರಿ, ಇದನ್ನ ಹಿಂಗ ಇನ್ನೊಂದು 10 ನಿಮಿಷ ತಿರುಗಿಬಿಟ್ರೆ ನೀವು ಮತ್ತೊಂದ್ಸರಿ ತಿರುಗೋದ ಅವಶ್ಯಕತೆ ಇಲ್ಲ. ಅದೇ. ನಮಗೆ ಬಿಡು ಇಲ್ಪ ಅಂತಂದ್ರೆ ಅವಾಗ ಟೈಮ್ ಸಿಕ್ಕಾಗ 5 ನಿಮಿಷ ತಿರುಗಿಬಿಟ್ರೆ ಆಗಿಬಿಡ್ತೀರಿ. ಇಂಥವು ಇದು 60 kg ಡ್ರಮ್ ರೀ. ಅದೇ. ಇಂಥವು ಎರಡು ಡ್ರಮ್ ಆಗಿಬಿಟ್ರೆ ಇವಾಗ ಒಂದು 20 ನಿಮಿಷಕ್ಕೆ ಎಷ್ಟು ಮಾಡೋದು? ಹಾಂ, 100 kg ಸಗಣಿಗೆ 1 kg ಬಂದರೆ 3 kg 10 kg ರೀ. ಒಂದು 2 kg ಮಣ್ಣು ಹಾಕ್ತೀವಿ. 2ರಿಂದ 3 kg. ಹೌದ್ರಿ, ಹೆಂಗೆ ಕಾಳು ಇದ್ದಿದ್ದು ಹೆಂಗೆ ಐತಿ. ಹಾಂ ಸರ, ಇದು ನೀಲಮ್ಮ ಅಂತ ಇದೆ ಹೆಸರು ರೀ. ಇದ್ರ ಸ್ಟೋರಿ ಭಾಳ ದೊಡ್ಡದೈತ್ರಿ. ತಡಿವಾ, ಇದನ್ನ ಬಂಜಿ ಅಂತ ಕೊಟ್ಟಿದ್ರಿ. ಇದು 3 ದಿನಕ್ಕೆ ಸೇರಿ 250 ಗ್ರಾಮ್ ಸಗಣಿ ಹಾಕ್ತಿತ್ತು. 3 ದಿನಕ್ಕೆ ಸೇರಿ 250 ಗ್ರಾಮ್ ಹಾಕ್ತಿತ್ರಿ. ಮುಂದೆ ಸ್ವಲ್ಪ ನಡ್ಯಾಕೆ ಬರ್ತಿತ್ರಿ ಇದಕ್ಕೆ. ಅಂಥದನ್ನ ನಾವೇನು ಮಾಡಿದ್ವಿ, ಸ್ವಲ್ಪ ಎದ್ದು ಅಡ್ಡಾಡಂಗ ಹೂಡುದು ಮಾಡೋದು ಮಾಡಿದ್ರಿ. ಎದ್ದು ಅಡ್ಡಾಡಕತ್ತಿಂದ ಮುಂದೆ ಒಂದು ಸ್ವಲ್ಪ ಜಾಲಿಕಾಯಿ ತಿನ್ಸಿದ್ರೆ ಕಟ್ತೈತಿ ಅಂತೇಳಿ ನಮ್ಮ ಹಿಂದೆ ಒಬ್ರು ಹೇಳಿದ್ರಿ. ಸಣ್ಣ ಸಣ್ಣ ಜಾಲಿಕಾಯಿ ಬರುತ್ತೆ ರೀ, ತೋರಿಸಿ ನಿಮ್ಗೆ. ಆ ಗಿಡ ಇತ್ತಂದ್ರೆ ಇಲ್ಲೇ ಅದೊಂದು ಫೋಟೋ ತೊಗೊಂಡಿರ್ತಕ್ಕ. ಆ ಜಾಲಿಕಾಯಿ ತಿನ್ಸಿದ್ರಿ ಒಂದು. ಅದು ನಮ್ದು ಇಲ್ಲೇ ಕಡ್ದೇವ್ರಿ, ಅದನ್ನ ಇಲ್ಲೇ ಐತ್ರಿ. ಆ ಜಾಲಿ ಗಿಡಕ್ಕೆ ಹೋಗಿ ಕಟ್ಟಿಬಿಟ್ಟಿದನ. ಕಟ್ಟಿಂದ್ರಿ ತಿಂತ್ರಿ. ಅದ ತಿಂದಿಂದ ಒಂದು 3 ತಿಂಗಳಿಗೆ ನಶಿಗೆ ಬಂತ್ರಿ. ನಶಿಗೆ ಬಂದು ಮೊನ್ನೆ 1ನೇ ಕರ ಸತ್ರಿ. 2ನೇ ಕರ ಮತ್ತು ಇದಕ್ಕೆ ಏನು ಮಾಡೀವಿ ಅಂತಂದ್ರೆ ಗಿರ್ ಹೋರಿ ಕ್ರಾಸ್ ಮಾಡೀವಿ. ಸೇಮ್ ಗಿರ್ರ ಹುಟ್ಟೈತಿ, ತೋರಿಸ್ತೀನಿ ಬರ್ರಿ. ಇದು 1ನೇದು ಹೋರಿ ಕರ ತೀರ್ಕೊಂತ್ರಿ. 2ನೇದು ಮಗಳ್ರಿ ಇದು 2ನೇ ಮಗಳ್ರಿ. ಇದು ನಮ್ಮಲ್ಲಿದ ಇದನ್ನ ಮಾಡಿ ಹಾಕ್ಸಿದ್ವಿ ರೀ. ಏನು ನಮ್ಮಲ್ಲಿ ಜವಾರಿ ಅದ್ರದ ತಳಿ ಹಾಕ್ಸಿದ್ವಿ ರೀ. ಮತ್ತೇನು ತಲೆಯಾಗ ಬಂತು, ಗಿರ್ ಹಾಕ್ಲ ಬಂತಲ್ರಿ. ಗಿರ್ ಹಾಕ್ಲ ನಾವು ಬೇರೆ ಕಡೆ ತಂದು ಸಾಕು ಬದ್ಲಿ ಹೋರಿನ ತೊಗೊಂಬಂದು ನಮ್ಮ ಕ್ರಾಸ್ ಮಾಡಿದ್ರೆ ನಮ್ಮ ಇದ್ರಾಗ ಆಗ್ಬೋದು ಅಂತ ವಿಚಾರ ಮಾಡ್ರಿ. ಇವೆಲ್ಲ ಹೋರಿದವಲ್ರಿ, ಈ ಹೋರಿನ ಕ್ರಾಸ್ ಮಾಡಿಸಿದ್ವಿ ರೀ. ಕ್ರಾಸ್ ಮಾಡಿಂದ ಇಲ್ಲದ ನೋಡ್ರಿ ಈಕಿ. ಹೇಳ್ವಾ ಹೇಳ. ಹಾಂ, ಈಕಿ 3ನೇದಕ್ಕಿ ನೋಡ್ರಿ. ಈಕಿ 1ನೇದಕ್ಕಿ 1ನೇದು ಹೋರಿ ರೀ. 2ನೇದಕ್ಕಿ ಸೀತಾ ರೀ. ಈಕಿ ಲಕ್ಷ್ಮಿ ರೀ. ಸೀತಾನ ಅಂತ ಯಾಕೆ ಹೆಸರಿಟ್ಟು ಅಂದ್ರೆ ಶನಿವಾರ ಹುಟ್ಟೈತ್ರಿ ಅದ. ಲಕ್ಷ್ಮೀನ ಅಂತ ಯಾಕೆ ಇದಕ್ಕೆ ಹೆಸರಿಟ್ಟು ಅಂತಂದ್ರೆ ಶುಕ್ರವಾರ ಹುಟ್ಟೈತ್ರಿ ಅದ. ಹಂಗಾಗಿ ಅವ್ ಹೆಸರು ರೀ. ನೋಡ್ರಿ, ಗಿರ್ ಸೇಮ್ ಐತಿಲ್ರಿ ಅದ. ಹಾಂ, ಸೇಮ್ ಗಿರ್, ಏನೂ ಪರಕಿಲ್ಲ. ಅದು ಆ ತಾಯಿ ರೀ. ಅದು
ಇದು ತಂದಿದ್ರೆ ಇದು? ಇವು ಹೋರಿ ತಂದಿದ್ರಿ. ಇದು ನಮ್ಮ ಹುಡುಗದನ್ರಿ ಸಾಗರ್ ಅಂತೇಳಿ, ಅವ ತೊಗೊಂಬಂದಿದ್ರಿ ಅವಾಗ ಹೋರಿ ಕಸಿ ಹೋರಿ ಅಂತೇಳಿ. ಇದಕ್ಕೆ ವಯಸ್ಸು ಭಾಳ ಆಗೈತ್ರಿ. ಅವ ತೊಗೊಂಬಂದಿದ್ದ ನಮ್ಗೆ ಕೊಟ್ಟನ್ರಿ. ಇಲ್ಲೈತಿ ನೋಡಿ, ನಾವು ಇದನ್ನ ತೊಗೊಂಬಂದಿವಿ. ಬರೀ 12 ತಿಂಗಳದ್ದು ಇತ್ತು ಅದ. 12 ತಿಂಗಳು ರೀ. ಹಾಂ, ಈಗ ಹಿಂಗಾಗೈತಿ. ಈಗ ಹಿಂಗಾಗೈತ್ರಿ. ನಮ್ಮ ದನಗಳು ಕೊಟ್ಟ ಬಿಟ್ಟಾಗ್ರಿ. ನಮಗೇನು ಇಂಜೆಕ್ಷನ್ ಮಾಡಿಸೋದು ಅವಶ್ಯಕತೆ ಇಲ್ಲ. ಇವ ಇದಾಕೈತ್ರಿ. ಬೀಜ ಕುಟ್ಬೇಕ್ರಿ. ಹಾಂ, ಇಲ್ಲದ ನೋಡಿ ಸರ. ಬೀಜ ಕೊಟ್ಟಾಗ್ರಿ. ಹಾಂ, ಬೀಜ ಪುಡಿ ಮಾಡ್ರಿ ರೊಟ್ಯಾಗಿಟ್ಟು ತಿನ್ನಿಸ್ಬೇಕ್ರಿ ಇದನ್ನ. ಗರ್ಭ ಕಟ್ಟಲ್ಲ ಅವಕ್ರಿ. ಹಾಂ, ಹೌದ್ರಿ. ಅಲ್ಲಿ ಒಡೆ ತೋರಿಸ್ತೀನಿ ಬರ್ರಿ. ಇನ್ನೇನ್ ಮಾಡಿದ್ರಿ ಇದನ್ನ? ಇದನ್ನ ಬೀಜ ರೀ ವಾರಕ್ಕೆ 15 ದಿನಕ್ಕೆ ರೀ ಏನು ಮಾಡ್ಬೇಕು, ಈ ಕಡೆ ಬೀಜ ಇರುತ್ತೆ ನೋಡ್ರಿ, ಇದನ್ನ ಪೌಡ್ರ್ ಮಾಡ್ಬೇಕ್ರಿ. ಜಜ್ಜಿ ರೊಟ್ಯಾಗ್ರಿ ಅದೇ ರೀ ಇನ್ ಜಜ್ಜಿ ಪೌಡ್ರ್ ಮಾಡಿ ಹಸುಗಳಿಗೆ ತಿನ್ನಿಸ್ಬೇಕ್ರಿ. ತಿನ್ಸಿದ್ರೆ ಅದು ಗರ್ಭ ನಿಲ್ತೈತ್ರಿ. ಎಷ್ಟು ದಿನ ಕೊಡ್ಬೇಕ್ರಿ ಇದನ್ನ? ಒಂದು ವಾರ ಕೊಡ್ಬೇಕ್ರಿ. ಅದು ಕಟ್ಟು ಇದು ಗರ್ಭ ಬೆದಿಗೆ ಬರ್ಮಟ್ರಿ. ಬೆದಿಗೆ ಬರ್ತಿರಂಗಿಲ್ಲಲ್ರಿ ಅದೇ. ತೊಗೊಂಡು ಹೋಗ್ರಿ ಬೇಕಾದ್ರೆ ಒಂದಿಷ್ಟು ಬೀಜ ಬಿಸಿದ ಹಾಕೊಂಡು ಅಲ್ಲಿ ಎಲ್ಲರ ಸ್ಪ್ರೆಡ್ ಮಾಡ್ರಿ. ಹಾಂ, ಇಲ್ಲೇ ನೋಡ್ರಿ. ಇವು ಸ್ವಲ್ಪ ಗಿಡದಾಗ ಇದಾಗ್ಯವ್ರೆ. ಇದು ಸ್ವಲ್ಪ ಇದು ಇರ್ಲಿ ಹರಿದೀನಿ. ಹಸಿರು ಇರತ್ತೆ.